ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಏನೇ ದಾಳಿ ಮಾಡಿದ್ರು ಕೂಡ, ಭಾರತ ಯಾವ ಥರ ದಾಳಿ ಮಾಡಿದ್ರೂ ಕೂಡ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನಕ್ಕೆ ತನ್ನ ಬುದ್ಧಿಯನ್ನು, ಕುತಂತ್ರ ಬುದ್ಧಿಯನ್ನು ಬಿಡುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ನಿನ್ನೆನೇ ಬುದ್ಧಿ ಕಲಿಯಬೇಕಿತ್ತು. ಮೇ 7 ಬೆಳಗ್ಗೆ 1:05 ಯಾವಾಗ ಭಾರತ ಸೇನೆ ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಸರಿಸುಮಾರು 70 ಉಗ್ರವಾದಿಗಳನ್ನ ಹೊಡೆದು ಬಿಸಾಡ್ತಲ್ಲ, ಆವಾಗಲೇ ಬುದ್ಧಿ ಬರಬೇಕಿತ್ತು. ಆವಾಗ ಬುದ್ಧಿ ಬಂದಿಲ್ಲ. ತನ್ನ ನರಿ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿ, ಜಮ್ಮು ಮತ್ತು ಕಾಶ್ಮೀರದ ನಾಗರಿಕರ ಮೇಲೆ ದಾಳಿ ಮಾಡಿ 16 ಜನರ ಜೀವನ ಪಡ್ಕೊಳ್ತು. ಭಾರತಕ್ಕೆ ಒಂದು ಲಿಮಿಟ್ ಇತ್ತು. ಭಾರತ ಯಾವಾಗಲೂ ಕೂಡ ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ, ಪಾಕಿಸ್ತಾನದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ. ಭಾರತ ತೆಗೆದುಕೊಂಡ ನಿರ್ಧಾರ ಅಂದರೆ ಅದು ಉಗ್ರರನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ದಾಳಿಯನ್ನು ಮಾಡಿತ್ತು. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ತನ್ನ ಕೆಟ್ಟ ಬುದ್ಧಿಯನ್ನು ಬಿಡದಂಥ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿ 16 ಜನರ ಪ್ರಾಣವನ್ನು ಕಿತ್ತುಕೊಳ್ತು. ಅದರಲ್ಲಿ 3 ಹೆಂಗಸರು ಮತ್ತು 4-5 ಮಕ್ಕಳು ಕೂಡ ಇದ್ದಾರೆ. ಇದು ಕೂಡ ನರಕ ಸದೃಶವಾದಂಥ ದೃಶ್ಯ. ಇದರಿಂದ ಭಾರಿ ಎಚ್ಚೆತ್ತುಕೊಂಡಂಥ ಭಾರತ ಇದೀಗ ಡ್ರೋನ್ಗಳ ಮುಖಾಂತರ ಲಾಹೋರ್ನ ವಾಯುದಳೆ ಮತ್ತು ರಾಡಾರ್ ಸಿಸ್ಟಮ್ ಮೇಲೆ ದಾಳಿಯನ್ನು ಮಾಡಿಬಿಡ್ತು. ಕರಾಚಿಯ ಮೇಲೆ ದಾಳಿ ಮಾಡಿತು. ರಾವಲ್ಪಿಂಡಿಯ ಸ್ಟೇಡಿಯಂ ಉಡಿಸ್ ಮಾಡಿಬಿಡ್ತು ಮತ್ತು ಅನೇಕ ಉಗ್ರವಾದಿಗಳನ್ನ ಹೊಡೆದು ಉಡಿಸ್ಬಿಡ್ತು. ಇದು ಸಿಂಧೂರ್ ಆಪರೇಷನ್ ಸಿಂಧೂರ್ ಭಾಗ 2 ಆಗಿದೆ. ಇದಾದ ನಂತರ ಭಾರತ ವಿದೇಶಾಂಗ ವಕ್ತಾರರು ಕೂಡ ಮತ್ತು ಜೊತೆಗೆ ವಾಯುಸೇನೆ ಮತ್ತು ಭೂಸೇನೆಯ ಮುಖ್ಯಸ್ಥರಾದಂಥ ಅಥವಾ ಅಧಿಕಾರಿಯಾದಂಥ ಕುರೇಶಿ ಆಗಿರ್ಬೋದು ಮತ್ತು ವಿಂಗ್ ಕಮಾಂಡರ್ ಆದಂಥ ವಿಮಕ ಸಿಂಗ್ ಅವರು ಇವತ್ತು ಕೂಡ ಬ್ರೀಫ್ ಮಾಡಿದರು. ನಾವು ಯಾವೆಲ್ಲ ಕಾರ್ಯವನ್ನು ಮಾಡಿದ್ದೇವೆ ಎನ್ನುವ ಒಂದು ಸಂಪೂರ್ಣವಾದ ವಿವರವನ್ನು ಕೊಟ್ಟರು. ಇದರ ಮಧ್ಯೆ ಇದೀಗ ಭಾರತದ ದಾಳಿಗೆ ಬೆದರಿದಂಥ ಅಮೆರಿಕ ಕೂಡ ಇದೀಗ ಎಂಟ್ರಿ ಆಗಿಬಿಟ್ಟಿದೆ. ಅಮೆರಿಕ ತನ್ನ ಪ್ರಜೆಗಳಿಗೆ ಎಲ್ಲಿ ಪಾಕಿಸ್ತಾನದ ನೆಲದಲ್ಲಿ ತಮ್ಮ ಪ್ರಜೆಗೆ ವಾಸ ಮಾಡ್ತಿದ್ರಲ್ಲ ಅವರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟು ಇದೀಗ ಪಾಕಿಸ್ತಾನ ತೊರೆಯುವಂತೆ ಹೇಳಿಬಿಟ್ಟಿದೆ ಮತ್ತು ಆರ್ಡರ್ನ ಕೂಡ ಮಾಡಿದೆ. US ಸ್ಟೇಟ್ ಡಿಪಾರ್ಟ್ಮೆಂಟ್ ಈಗ ಎಂಟ್ರಿ ಆಗಿ ಪಾಕಿಸ್ತಾನದಲ್ಲಿರುವ ಅಮೆರಿಕ ಪ್ರಜೆಗಳು ತಕ್ಷಣವೇ ಪಾಕಿಸ್ತಾನವನ್ನು ತೊರೆಯುವಂತೆ ಸೂಚನೆ ಮಾಡಿದೆ. ಹಾಗಾದರೆ ಅಂಥ ಸಿಚುವೇಶನ್ ಪಾಕಿಸ್ತಾನದಲ್ಲಿ ಏನಾಯಿತು? ಭಾರತದ ವಾಯುದಾಳಿಯಿಂದ, ಭಾರತದ ಈ ಡ್ರೋನ್ ದಾಳಿಯಿಂದ ಬಿಚ್ಚಿ ಬಿತ್ತ ಅಮೆರಿಕ. ಇವೆಲ್ಲವನ್ನು ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಮೇ 7ನೇ ತಾರೀಕು ಮುಂಜಾನೆ 1:05 ಸ್ಟಾರ್ಟ್ ಆದಂಥ ನಮ್ಮ ವಾಯುದಾಳಿ ಇದೆಯಲ್ಲ, ಅದು ಕೇವಲ 25 ನಿಮಿಷದಲ್ಲಿ 21 ಟಾರ್ಗೆಟನ್ನು ಸೆಟ್ ಮಾಡಿತ್ತು. ಆದರೆ 9 ಟಾರ್ಗೆಟ್ ಅಂದರೆ 9 ಉಗ್ರರ ತಾಣವನ್ನು ಉಡಿಸ್ ಮಾಡಿ ನಮ್ಮ ಸೇನೆ ವಾಪಸ್ ಬಂದು ಸೆಟ್ಲ್ ಆಗಿತ್ತು. ಅದಾದ ನಂತರ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಶಾಂತಿದೂತ ದೇಶವಾದಂಥ ಭಾರತ ಪಾಕಿಸ್ತಾನ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಇದರಿಂದ ಕುತಂತ್ರಿಯಾದಂಥ ಪಾಕಿಸ್ತಾನ ಅವರಿಗೆ ಟಾರ್ಗೆಟ್ ಅನ್ನೋದು ಇಲ್ಲವೇ ಇಲ್ಲ. ಅವ್ರು ಒಂದ್ಸಲ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಇಂಡಿಯಾ ಕಡೆ ಹೋಗಬೇಕು, ಮಿಸೈಲ್ ಹೋಗಬೇಕು ಮತ್ತು ದಾಳಿ ಮಾಡಬೇಕು ಮತ್ತು ನಾಗರಿಕರನ್ನ ಸಾಯಿಸಬೇಕು ಎನ್ನುವ ಒಂದೇ ಒಂದು ದೃಷ್ಟಿ ಇರುತ್ತೆ. ಆದರೆ ಭಾರತಕ್ಕೆ ಆಗಲ್ಲ. ಭಾರತ ಯಾವಾಗೂ ಕೂಡ ತನ್ನ ಯುದ್ಧ ನೀತಿಯನ್ನು ಮರೆತಿಲ್ಲ. ಭಾರತದ ಟಾರ್ಗೆಟ್ ಒಂದೇ ಆಗಿತ್ತು, ಅದು ಮಿಲಿಟರಿಯನ್ನಾಗಲಿ ಅಥವಾ ಸಿವಿಲಿಯನ್ಸ್ ಆಗಲಿ ಅಟ್ಯಾಕ್ ಮಾಡೋದಲ್ವೇ ಅಲ್ಲ. ಭಾರತದ ಒಂದೇ ಒಂದು ಅಟ್ಯಾಕ್ ಅಂದರೆ ಅದು ಉಗ್ರವಾದಿಗಳನ್ನು ಹೊಡೆದುಳಿಸಬೇಕು. ಉಗ್ರರ ಈ ಟೆರರಿಸ್ಟ್ ಅಕಾಡೆಮಿ ಇದೆಯಲ್ಲ, ಅದು ಟೆರರಿಸ್ಟ್ ಸ್ಕೂಲ್ಸ್ ಇದೆಯಲ್ಲ, ಅದನ್ನು ಹೊಡೆದು ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಅಥವಾ ತಾಣಗಳನ್ನು ಹೊಡೆದು ಹಾಕುವ ದೃಷ್ಟಿಯಲ್ಲಿ ಭಾರತ ಟಾರ್ಗೆಟ್ ಸೆಟ್ ಮಾಡಿ ಎಲ್ಲವನ್ನು ಅಳೆದು ತೂಗಿ ಪ್ಲಾನ್ ಫಿಕ್ಸ್ ಮಾಡಿ ಟಾರ್ಗೆಟ್ ಮಾಡಿತ್ತು. ಜೊತೆಗೆ 9 ಉಗ್ರ ತಾಣವನ್ನು ಹೊಡೆದು ಬಿಸಾಡ್ಬಿಡ್ತು. ಅದರಲ್ಲೂ ಬಹವಲ್ಪುರ ಅನ್ನುವ ಒಂದು ಜಾಗ ಇದೆಯಲ್ಲ ಅಥವಾ ಮುರಡಿಕೆ ಅನ್ನುವ ಜಾಗ ಇದೆಯಲ್ಲ, ಅದು ಕೂಡ ಭಾರತದ LOCಯಿಂದ ಈ ಮುರಡಿಕೆ ಎನ್ನುವುದು 30 ಕಿಲೋಮೀಟರ್ ದೂರ ಇರುತ್ತೆ. ಮತ್ತು LATಯ ಮುಖ್ಯಸ್ಥರಾದಂಥ ಅಂದರೆ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥರಾದಂಥ ಅವರು ಕೂಡ ಅಲ್ಲಿ ದೊಡ್ಡದಾದಂಥ ಕ್ಯಾಂಪಸ್ ಕಟ್ಕೊಂಡು 106 ಎಕರೆ ಜಾಗದಲ್ಲಿ ಒಂದು ವಿಶ್ವವಿದ್ಯಾಲಯ ಥರ ಕಟ್ಕೊಂಡು ಅಲ್ಲಿ ಕ್ಯಾಂಪ್ಗಳನ್ನ ಮಾಡಿ ಉಗ್ರರಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ರು ಮತ್ತು ಆ ಉಗ್ರರನ್ನ ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ರು. ಇದಾದ ನಂತರ ಈ ಬಹವಲ್ಪುರ ಅನ್ನುವ ಜಾಗ ಇದೆಯಲ್ಲ, ಅದು ಕೂಡ ಇಸ್ಲಾಮಾಬಾದ್ ಕಡೆ ಬರುತ್ತೆ. ಅಂದರೆ ಭಾರತದ LOCಯಿಂದ ಸುಮಾರು 120 ಕಿಲೋಮೀಟರ್ ಒಳಗಡೆ ಬರುತ್ತೆ. ನೋಡಿ, LOCಯಿಂದ ನಮ್ಮ ಕ್ಷಿಪಣಿಗಳು ಉಡಾಯಿಸಬೇಕು ಅಥವಾ ನಮ್ಮ ವಾಯುಸೇನೆ ಹೋಗ್ಬೇಕಂದ್ರೆ ಆ ನಮ್ಮ ವಾಯು ನೆಲೆಯಿಂದ ಸರಿಸುಮಾರು 200ರಿಂದ 300 ಕಿಲೋಮೀಟರ್ ಒಳಗಡೆ ಇರುವಂಥ ಇಸ್ಲಾಮಾಬಾದ್ ಹತ್ತಿರ ಇರುವಂಥ ಬಹವಲ್ಪುರ ಇದೆಯಲ್ಲ, ಅಲ್ಲಿ ಹೋಗಿ ಅದು 13th ಲಾರ್ಜೆಸ್ಟ್ ಸಿಟಿಯಿಂದ ಪಾಕಿಸ್ತಾನ ಬಹವಲ್ಪುರ ಇದೆಯಲ್ಲ, ಅದು 13ನೇ ದೊಡ್ಡ ಸಿಟಿ. ಅದು ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ಸಿಟಿ ಆಗಿರುತ್ತೆ ಮತ್ತು ಕ್ರೌಡಲ್ಲಿ, ವಿಸ್ತಾರದಲ್ಲಿ ಅಥವಾ ಡೆನ್ಸಿಟಿಯಲ್ಲಿ 13ನೇ ದೊಡ್ಡ ಸಿಟಿ ಆಗಿರುತ್ತೆ. ಅಂಥ ಸಿಟಿಯ ಒಳಗೆ ಹೋಗಿ ಉಗ್ರ ನೆಲೆಯನ್ನು ಹುಡುಕಿ ಹೊಡೆದಿದೆಯಲ್ಲ, ಅದು ಕೂಡ ಭಾರತದ ಒಂದು ಗಟ್ಟಿತನವನ್ನು ಹೇಳುತ್ತೆ. ಜೊತೆಗೆ ಅಷ್ಟೇ ಸೇಫ್ ಆಗಿ ಬರೋದಿದೆಯಲ್ಲ, ಅದು ಕೂಡ ಒಂದು ಸೇನೆ ಹೆಮ್ಮೆಯಾಗಿರುತ್ತೆ. ಇವೆಲ್ಲವನ್ನು ಮಾಡಿದ ನಂತರ ನಮ್ಮ ಭಾರತಕ್ಕೆ ಒಂದು ಗಟ್ಟಿ ನಿರ್ಧಾರ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮುಗ್ಧ ನಾಗರಿಕರು ಸಾಯಬಾರ್ದು ಎನ್ನೋ ದೃಷ್ಟಿಯಲ್ಲಿ ಪ್ಲಾನ್ ಮಾಡಿ ಹೊಡೆದಿರುತ್ತೆ. ಆದರೆ ಪಾಕಿಸ್ತಾನಕ್ಕೆ ಅಂಥ ಪ್ಲಾನ್ ಇಲ್ವೇ ಇಲ್ಲ.
ಅವರ ಪ್ಲಾನ್ ಒಂದೇ, ಇಂಡಿಯಾ ಕಡೆ ನೇರವಾಗಿ ಟಾರ್ಗೆಟ್ ಮಾಡಬೇಕು. ಅದು ಯಾವ ಸಿಟಿಲ್ ಬೇಕಾದ್ರೆ ಬೀಳಲಿ ಕ್ಷಿಪಣಿ, ಅದು ಸ್ಕೂಲ್ ಮೇಲೆ ಬೀಳಲಿ, ದೇವಸ್ಥಾನದ ಮೇಲೆ ಬೀಳಲಿ, ನಾಗರಿಕರ ಮೇಲೆ ಬೀಳಲಿ, ಮಕ್ಕಳ ಮೇಲೆ ಬೀಳಲಿ, ಯಾರ ಮೇಲೆ ಬಿದ್ದರೂ ಅದಕ್ಕೆ ಸಂಬಂಧ ಇಲ್ಲ, ಒಟ್ಟಿನಲ್ಲಿ ಭಾರತ ಮೇಲೆ ಅಟ್ಯಾಕ್ ಮಾಡಬೇಕು. ಕೊನೆಗೆ ಆ ಕ್ಷಿಪಣಿಗಳು ದಾಳಿಯು ಮಿಸ್ ಆಗಿ ಪಾಕಿಸ್ತಾನ ಮೇಲೆ ಬಿದ್ದು ಪಾಕಿಸ್ತಾನ ನಾಗರಿಕ ಸತ್ರು ಅದಕ್ಕೆ ಖುಷಿನೇ ಅಂತ ಒಂದು ಕೆಟ್ಟ ಬುದ್ಧಿ ಪಾಕಿಸ್ತಾನಕ್ಕೆ ಇರುತ್ತೆ. ಆದರೆ ಭಾರತಕ್ಕಾಗಲ್ಲ, ನಿಖರವಾದ ಪ್ರಿಸೈಸ್ ಟಾರ್ಗೆಟ್ ಇರುತ್ತೆ. ಪದೇ ಪದೇ ಹೇಳ್ತಾ ಇದ್ರು ನಮ್ಮ ಅಧಿಕಾರಿಗಳು, ನಮಗೆ ಪ್ರಿಸೈಸ್ ಆದ ಟಾರ್ಗೆಟ್ ಇದೆ ಮತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಮಿಲಿಟರಿಯನ್ನಾಗಲಿ ಪಾಕಿಸ್ತಾನದ ನಾಗರಿಕನಾಗಲಿ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ. ಆದರೆ ನಿನ್ನೆ ಪಾಕಿಸ್ತಾನ ಮಾಡಿದಂಥ ಕೆಟ್ಟ ದುರ್ಬುದ್ಧಿಯಿಂದ, ಕೆಟ್ಟ ಕೆಲಸದಿಂದ 16 ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಗಡಿಯಲ್ಲಿ 16 ಜನ ಅಮಾಯಕರು ತೀರ್ಕೊಂಡ್ರಲ್ಲ. ಅದಾದ ನಂತರ ಭಾರತ ಎಚ್ಚೆತ್ತು ಲಾಹೋರ್ನಲ್ಲಿರುವಂಥ ಡಿಫೆನ್ಸ್ ರಾಡರ್ ಆಗಿರ್ಬೋದು, ವಾಯುನೆಲೆ ಆಗಿರ್ಬೋದು, ಅಲ್ಲಿಗೆ ಡ್ರೋನ್ ಮುಖಾಂತರ ದಾಳಿ ಮಾಡಿ ಆ ವಾಯುನೆಲೆಯನ್ನು ಧ್ವಂಸ ಮಾಡಿಬಿಡ್ತು ಮತ್ತು ಉಗ್ರ ನೆಲೆಯನ್ನು ಕೂಡ ಧ್ವಂಸ ಮಾಡ್ತು. ಇದರಿಂದ ಇಡೀ ಪ್ರಪಂಚವೇ ಕೂಡ ಅರ್ಥ ಆಯಿತು, ಇದೀಗ ಹೊಸ ಯುದ್ಧ ಆಗ್ತಿದೆ. ಉಕ್ರೇನ್ ರಷ್ಯಾ ಯುದ್ಧ ಆಗಿತ್ತು, ಇಸ್ರೇಲ್ ಮತ್ತು ಇರಾಕ್ ಯುದ್ಧ ಆಗಿತ್ತು, ಪ್ಯಾಲೆಸ್ಟೈನ್ ಯುದ್ಧ ಆಗಿತ್ತು, ಯಹೂದಿಗಳ ಯುದ್ಧ ಆಗಿತ್ತು. ಅದಾದ ನಂತರ ಈಗ ಅತ್ಯಂತ ದೊಡ್ಡ ಯುದ್ಧ ಆಗ್ತಿದೆ, ಅದು ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸುಮಾರು 25 ಕೋಟಿ ಜನಸಂಖ್ಯೆ ಇರುವಂಥ ಪಾಕಿಸ್ತಾನ ಇದೀಗಲೇ 4 ತುಂಡಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಬಲೂಚಿಸ್ತಾನ್ ಆರ್ಮಿ ಇವತ್ತು ಅಟ್ಯಾಕ್ ಮಾಡಿ 12 ಪಾಕಿಸ್ತಾನದ ಸೈನಿಕರನ್ನು ಉಡಾಯಿಸಿಬಿಡ್ತು. ಅದು ಐಡಿ ಮುಖಾಂತರ ಅಂದರೆ ಸ್ಫೋಟಗಳ ಮುಖಾಂತರ ಪಾಕಿಸ್ತಾನ ಸೈನಿಕರನ್ನು ಉಡಾಯಿಸಿಬಿಡ್ತು. ಹಾಗಾಗಿ ಒಂದು ಕಡೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಸ್ವತಂತ್ರವಾದಿಗಳು ಕೂಡ ಹೋರಾಡ್ತಾ ಇದ್ದಾರೆ. ಪಾಕಿಸ್ತಾನದ ಯಾವಾಗ 1972ರಲ್ಲಿ ಪಾಕಿಸ್ತಾನ ಡಿವೈಡ್ ಆಗಿ ಪಶ್ಚಿಮ ಪಾಕಿಸ್ತಾನವಾದಂಥ ಬಾಂಗ್ಲಾ ಡಿವೈಡ್ ಆಯ್ತಲ್ಲ, ಹಾಗೆ ಇದೀಗ ಪಾಕಿಸ್ತಾನ ಮತ್ತೊಂದು ಡಿವೈಡ್ ಆಗುತ್ತೆ, ಅದು ಬಲೂಚಿಸ್ತಾನ್ ಅನ್ನುವಂಥ ಒಂದು ದೇಶ ಹುಟ್ಕೊಳ್ಳುತ್ತೆ ಅನ್ನುವ ನಿಟ್ಟಿನಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದೀಗ ಸದೃಢವಾಗಿ ಪಾಕಿಸ್ತಾನದ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡಿ ಇಲ್ಲಿಯ ತನಕ ಸುಮಾರು 122 + 12 ಅಂದರೆ 130ಕ್ಕೂ ಹೆಚ್ಚು ಪಾಕಿಸ್ತಾನ ಸೈನಿಕರನ್ನು ಉಡಾಯಿಸಿಬಿಡ್ತು. ಒಂದು ಕಡೆ ತಾಲಿಬಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ, ಒಂದು ಕಡೆ ಬಲೂಚಿಸ್ತಾನ ಅಟ್ಯಾಕ್ ಮಾಡ್ತಿದೆ, ಮತ್ತೊಂದು ಕಡೆ ಪಖ್ತೂನ್ಖಾನ್ ಕೂಡ ಅಟ್ಯಾಕ್ ಮಾಡ್ತಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ದಾಳಿಗಳ ಮೇಲೆ ದಾಳಿ ಆಗ್ತಿದೆ. ಜೊತೆಗೆ ಇಂಡಿಯಾ ಮಾಡಿದಂಥ ಡ್ರೋನ್ ದಾಳಿ ಇದೆಯಲ್ಲ, ಅದು ಈಗ ವಿಶ್ವವನ್ನೇ ಬೆಚ್ಚಬೀಳಿಸ್ತಿದೆ. ಅದರಲ್ಲೂ ಅಮೆರಿಕದಂಥ ದೊಡ್ಡಣ್ಣ ಕೂಡ ಇದೀಗ ಪಾಕಿಸ್ತಾನದ ತನ್ನ ಪ್ರಜೆಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. US ಸ್ಟೇಟ್ ಡಿಪಾರ್ಟ್ಮೆಂಟ್ ಪಾಕಿಸ್ತಾನದ ತನ್ನ ಪ್ರಜೆಗಳಿಗೆ ಒಂದು ನೋಟಿಸ್ ಕೊಟ್ಟಿದೆ ಮತ್ತು US ಸೆಕ್ರೆಟರಿ ಆಗಿರುವಂಥ, ಅಂಬಾಸಿಡರ್ ಆಗಿರುವಂಥ, ಪಾಕಿಸ್ತಾನದಲ್ಲಿ ಇರುವಂಥ US ಸೆಕ್ರೆಟರಿ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಇಟ್ಕೊಳ್ಬೇಕು, ನೀವು ಫ್ಲೈಟ್ ಹತ್ತಿ ಅಮೆರಿಕಕ್ಕೆ ಹೊರಡುವಂಥ ಒಂದು ಟೈಮ್ ಬಂದಿದೆ. ಜೊತೆಗೆ ನೀವು ಅಂಥ ಏರಿಯಾ ಇದೆಲ್ಲ ಯಾವ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಏರಿಯಾದಿಂದ ದೂರ ಇರಬೇಕು ಮತ್ತು ಸೇಫ್ಟಿ ಏರಿಯಾಕ್ಕೆ ಹೋಗಬೇಕು. ಪದೇ ಪದೇ ನೀವು ನ್ಯೂಸ್ ಚಾನಲ್ನ ಫಾಲೋ ಮಾಡಬೇಕು. ನ್ಯೂಸ್ ಚಾನಲಲ್ಲಿ ಏನೇನು ಟಾರ್ಗೆಟ್ ಹೇಳ್ತಾರಲ್ಲ ಅದರಿಂದ ನೀವು ಎಚ್ಚೆತ್ಕೊಂಡು ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ಸ್ಥಳಕ್ಕೆ ಬರಬೇಕು. ಜೊತೆಗೆ ಆದಷ್ಟು ಬೇಗ ನೀವು ಯು ಶುಡ್ ರೆಡಿ ವಿತ್ ಯುವರ್ ಡಾಕ್ಯುಮೆಂಟ್ ಟು ಫ್ಲೈಟ್ ಟು ಅಮೆರಿಕಾ ಅಂತಂದರೆ ಅಮೆರಿಕಕ್ಕೆ ಹೋಗಲಿಕ್ಕೆ ನೀವು ರೆಡಿ ಇರಬೇಕು ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ನೋಟಿಸನ್ನು ಕೊಟ್ಟಿದೆ. ಹೀಗಾಗಿ ಅಮೆರಿಕದಂಥ ದೊಡ್ಡಣ್ಣವೇ ಈಗ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದೆ ಮತ್ತು ತನ್ನ ಪ್ರಜೆಗಳಿಗೆ ಒಂದು ನೋಟಿಸನ್ನು ಕೊಟ್ಟು ಒಂದೇ ಒಂದು ಮಾತಿನಲ್ಲಿ ಆದಷ್ಟು ಬೇಗ ನೀವು ಪಾಕಿಸ್ತಾನವನ್ನು ಬಿಡಬೇಕು ಎನ್ನುವ ಹೇಳಿಕೆ ಕೊಟ್ಟಿದೆಯಲ್ಲ, ಅದರ ಮುನ್ಸೂಚನೆ ಅರ್ಥವಾಗುತ್ತೆ. ಭಾರತ ಇದೀಗ ಸಿನಿಮಾದ ಟ್ರೇಲರ್ ಇದೆಯಲ್ಲ, ಟ್ರೇಲರ್ ಅಲ್ಲ ಟೀಸರ್ ಮಾತ್ರ ಬಿಟ್ಟಿದೆ, ಟ್ರೇಲರ್ ಬಾಕಿ ಇದೆ ಮತ್ತು ಸಿನಿಮಾ ಕೂಡ ಬಾಕಿ ಇದೆ. ಹಾಗಾಗಿ ಪಾಕಿಸ್ತಾನ ಮಾಡ್ತಿದ್ದಂಥ ಎಡವಟ್ಟಿಗೆ ಭಾರತ ತಕ್ಕದಾದ ಉತ್ತರ ಕೊಡ್ತಿದೆ. ಈ ಉತ್ತರಕ್ಕೆ ಎಚ್ಚೆತ್ತುಕೊಂಡಂಥ ಈ ದಾಳಿಯ ಭೀಕರತೆಯ ಮುನ್ಸೂಚನೆಯನ್ನು ಮನಗಂಡಂಥ ಅಮೆರಿಕ ತನ್ನ ಪ್ರಜೆಗಳಿಗೆ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಿರುವಂಥ ಅವ್ರ ಮಿಲಿಟರಿ ಪಡೆ ಇರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಿರ್ಬೋದು, ಅಂಬಾಸಿಡರ್ ಇರ್ಬೋದು, ಜೊತೆಗೆ ಕಮ್ಯುನಿಕೇಷನ್ ಮಾಡ್ತಾ ಇರುವಂಥ ಅನೇಕ ಅಧಿಕಾರಿಗಳಿಗೆ ಮತ್ತು ತನ್ನ ಪ್ರಜೆಗಳಿಗೆ, ವ್ಯಾಪಾರ ಇರುವಂಥ ಅನೇಕ ಪ್ರಜೆಗಳಿಗೆ ಮತ್ತು ಚಿಕ್ಕ ಪುಟ್ಟ ಕಂಪನಿ ಇಟ್ಕೊಂಡಂಥ ತನ್ನ ದೇಶದ ಪ್ರಜೆಗಳಿಗೆ ಹೇಳಿದೆ, ನೀವು ಪಾಕಿಸ್ತಾನವನ್ನು ಆದಷ್ಟು ಬೇಗ ಬಿಡಬೇಕು, ಇಲ್ಲ ಅಂದರೆ ಅದರಿಂದ ದೊಡ್ಡ ಅನಾಹುತವಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಪಾಕಿಸ್ತಾನದಲ್ಲಿರುವ ತನ್ನ ಪ್ರಜೆಗಳಿಗೆ ಅಮೆರಿಕ ಕೊಟ್ಟಂಥ ನೋಟಿಸ್ನ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಭಾರತ ತೆಗೆದುಕೊಂಡಂಥ ಆಪರೇಷನ್ 1 ಇರ್ಬೋದು, ಆಪರೇಷನ್ 1 ಇರ್ಬೋದು ಮತ್ತು ಆಪರೇಷನ್ ಸಿಂಧೂರ್ ಭಾಗ 2 ಇವತ್ತಾಯ್ತಲ್ಲ, ಅದರ ನಂತರ ಸೀರೀಸ್ ಆಫ್ ಆಪರೇಷನ್ ಆಗುತ್ತೆ. ಪಾಕಿಸ್ತಾನದ ದೊಡ್ಡ ದೊಡ್ಡ ಭಾಗಗಳು ಭಸ್ಮವಾಗುತ್ತೆ, ಧೂಳಿಪಟವಾಗುತ್ತೆ, ಉಡಿಸಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಭಾರತದ ದಾಳಿಯ ಹಿನ್ನೆಲೆ ಅಮೆರಿಕ ಕೂಡ ಮನಗಂಡ ಇದೆ. ಜೊತೆಗೆ ರಷ್ಯಾದ S-14 ಇದೆಯಲ್ಲ, ಅದು ಈಗ ದೊಡ್ಡದಾದಂಥ ಕಾರ್ಯವನ್ನು ಮಾಡಿ ಪಾಕಿಸ್ತಾನದ ಕುತಂತ್ರ ಬುದ್ಧಿಯಿಂದ 2 ಕ್ಷಿಪಣಿಗಳು ದಕ್ಷಿಣ ಭಾರತದ ಗುಜರಾತ್ ಮತ್ತು ರಾಜಸ್ಥಾನ್ ಮತ್ತು ಅಮೃತಸರ ಕಡೆ ಹೊರಟಿದಂಥ 2 ಕ್ಷಿಪಣಿಗಳನ್ನು ನಮ್ಮ S-400 ಕ್ಷಿಪಣಿ ಅಂದರೆ ಇಂಟರ್ಸೆಪ್ಟರ್ ಇದೆಲ್ಲ ಅದು ಹೊಡೆದು ಉರುಳಿಸಿದೆ. ಜೊತೆಗೆ ಅದು ಕೂಡ ಚೀನಾ ನಿರ್ಮಿತ ಇಂಟರ್ಸೆಪ್ಟರ್ ಆಗಿರುತ್ತೆ. ಹಾಗಾಗಿ ಇದೀಗ ಒಂದು ಕಾಂಪಿಟೇಷನ್ ನಡೀತಿದೆ, ಭಾರತದ ಇಂಟರ್ಸೆಪ್ಟರ್ ಸ್ಟ್ರಾಂಗ್ ಆಗಿದೆಯಾ ಅಥವಾ ಚೀನಾದ ಇಂಟರ್ಸೆಪ್ಟರ್ ಸ್ಟ್ರಾಂಗ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಪರೀಕ್ಷೆ ಆಗಿದೆ. ಅದರಲ್ಲಿ ಚೀನಾ ನಿರ್ಮಿತ ಪಾಕಿಸ್ತಾನದಿಂದ ಉಡಾವಣೆಯಾದಂಥ ಕ್ಷಿಪಣಿಗಳನ್ನು ಹೊರಡುದುಳಿಸಿ ರಷ್ಯಾ ನಿರ್ಮಿತ S-400 ಅಂದರೆ ಭಾರತ ಖರೀದಿ ಮಾಡಿದಂಥ S-400 ಇದೀಗ ದೊಡ್ಡ ಜಯವನ್ನು ಸಾಧಿಸಿದೆ. ಅದಕ್ಕಾಗಿ ಹೇಳೋದು
ಭಾರತ ಯುದ್ಧಕ್ಕಾಗಿ ಅತ್ಯಂತ ಜಾಸ್ತಿ ಅಮೌಂಟನ್ನು ಖರ್ಚು ಮಾಡಿಬಿಟ್ಟಿದೆ. ಹಾಗಾಗಿ ಒಂದು S-400 ಕ್ಷಿಪಣಿ ಇದೆಯಲ್ಲ ಅದನ್ನು ಖರೀದಿ ಮಾಡಲಿಕ್ಕೆ ಸರಿಸುಮಾರು 1000 ಕೋಟಿಯಷ್ಟು ಖರ್ಚಾಗಿದೆ. ಈಗಾಗಲೇ 5 S-400 ಕ್ಷಿಪಣಿಗಳು ಬಂದಿದೆ. ಆ ಒಂದು ಕ್ಷಿಪಣಿಯಲ್ಲಿ ಸರಿಸುಮಾರು 36 ಮಿಸೈಲ್ಸ್ಗಳಿರುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಆನ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ 600 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಅದರ ಸ್ಪೀಡ್ ಇದೆಯಲ್ಲ ಅದು 1 ಗಂಟೆಗೆ ಸರಿಸುಮಾರು 17,000 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ಬೋದು. ಮತ್ತು ಹುಡುಕಿ ತಮ್ಮ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಒಂದು ವೇಳೆ ಯಾವ ಮಿಸೈಲ್ ಆಗಿರ್ಬೋದು ಅಥವಾ ಯಾವುದೋ ಫ್ಲೈಟ್ ಆಗಿರ್ಬೋದು ಟಾರ್ಗೆಟ್ ಕೊಟ್ಟರೆ ಅದನ್ನು ಹುಡುಕಿ ಹೊಡೆಯುವಂಥ ತಾಕತ್ತು ಕೂಡ ನಮ್ಮ S-400 ಇದೆ. ಹಾಗಾಗಿ ಇವೆಲ್ಲವನ್ನು ಅರ್ಥಕೊಂಡಂಥ ಅಮೆರಿಕ ಇದೀಗ ತನ್ನ ಪ್ರಜೆಗಳಿಗೆ, ಪಾಕಿಸ್ತಾನದಲ್ಲಿ ವಾಸ ಮಾಡ್ತಿರುವಂಥ ತನ್ನ ಪ್ರಜೆಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟು ಬೇಗ ಬಿಡುವಂತೆ ಆದೇಶವನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಭಾರತ ಮತ್ತೂ ಕೂಡ ಯುದ್ಧಕ್ಕೆ ರೆಡಿ ಮಾಡಿಕೊಂಡಿದೆ ಅನ್ನೋ ಮುನ್ಸೂಚನೆ ಅಮೆರಿಕ ಕೊಟ್ಟಿದೆ. ಹಾಗಾಗಿ ಈ ಯುದ್ಧ ಈಗ ಮುಗಿಯುವ ಲಕ್ಷಣವಿಲ್ಲ. ಜೊತೆಗೆ ಪಾಕಿಸ್ತಾನ ಬರ್ಬಾದ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಅಮೆರಿಕದ ಒಂದೇ ಒಂದು ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ. ಏನೇ ಆಗಲಿ ಈ ಯುದ್ಧದಲ್ಲಿ ಅಮಾಯಕರು ಸಾಯದೇ ಇರಲಿ. ಪಾಕಿಸ್ತಾನ ತನ್ನ ಕುತಂತ್ರಿ ಬುದ್ಧಿಯನ್ನು ಈಗಲೂ ಬಿಟ್ಟರೆ ಭಾರತ ಯುದ್ಧವನ್ನು ನಿಲ್ಲಿಸಲಿಕ್ಕೆ ರೆಡಿ ಇದೆ ಅನ್ನೋದು ನಮ್ಮ ವಿದೇಶಾಂಗ ವಕ್ತಾರರು ಜೊತೆಗೆ ನಮ್ಮ ಭಾರತದ ಒಂದು ಸ್ಟೇಟ್ಮೆಂಟ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.